ಸಂಸ್ಥೆ ವತಿಯಿಂದ ಕಲಬುರಗಿ ನಗರದ ಪೊಲೀಸ್ ಆಯುಕ್ತಾಲಯ ಆವರಣದಲ್ಲಿ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಿಆರ್ಎಸಿಪಿ ಶ್ರೀ ಎಂಟಿ ಸರ್ದಾರ್ ಅವರು ಮಾತನಾಡಿ, ಇತ್ತೀಚಿನ ದಿನದಲ್ಲಿ ಯುವಕರು ಮಾದಕ ವ್ಯಸನಗಳಿಗೆ ಬಲಿಯಾಗಿ ಮೋಜು ಮಸ್ತಿ ಮಾಡಿ ಕಾಲಹರಣ ಮಾಡುವ ಕಾಲದಲ್ಲಿ ಕನಸು ಸೇವಾ ಸಂಸ್ಥೆ ಯುವಕರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ. ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಜವಾಬ್ದಾರಿ ಹಾಗೂ ಕರ್ತವ್ಯ ಕೂಡ ಎಂದು ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ಮಾಹಿತಿ ನೀಡಿದರು. ಕನಸು ಸೇವಾ ಸಂಸ್ಥೆಯ ಸಂತೋಷ್ ಕುಮಾರ್ ಪೂಜಾರಿ ಮಾತನಾಡಿ, ಇಂದಿನ ಆಧುನಿಕ ಯುಗದಲ್ಲಿ ಮಾನವರು ತನ್ನ ಅತಿ ಆಸೆಯಿಂದ ಪರಿಸರದ ಮೇಲೆ ಅತ್ಯಾಚಾರ ಮಾಡುತ್ತಿದ್ದಾರೆ. ಹಾಗಾಗಿ ಸಮಾನ ಮನಸ್ಕರ ಉಳ್ಳವರು ಸೇರಿ ಕನಸು ಸೇವಾ ಸಂಸ್ಥೆ ವತಿಯಿಂದ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದರು. ಈ ಸಂದರ್ಭದಲ್ಲಿ ಆರ್ಪಿಐ ಶಿವಕುಮಾರ್ ಮುದ್ದ, ಮಹಿಳಾ ಪೊಲೀಸ್ ಪೇದೆ ಲಕ್ಷ್ಮೀಹಳ್ಳಿ, ಕನಸು ಸೇವಾ ಸಂಸ್ಥೆ ಸದಸ್ಯರು ಆದ ಕೇದಾರನಾಥ ಕುಲಕರ್ಣಿ, ಭೀಮಾಶಂಕರ ಜಳಕಿ, ಅಲ್ಲಮ ಪ್ರಭು ಕುಂಬಾರ್, ವಿಷ್ಣು ಘಾಳೆ, ಮಲ್ಲಪ್ಪ ಮಾಳ್ಗೆ, ರಾಜಯ್ಯ ಸ್ವಾಮಿ ಹಿರೇಮಠ, ಮಹಂತೇಶ್ ಬಾಳ್ಗೆ, ಅವಿನಾಶ್ ಜಾನಕರ್, ಮಲ್ಲಪ್ಪ ಮೊಗಲ ಹಾಗೂ ಇತರ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಕೆಲಸ ಕಾರ್ಯಗಳ ಅವಶ್ಯಕತೆ ಬಿದ್ದಲ್ಲಿ ನಮ್ಮ ಹಿರಿಯ ಅಧಿಕಾರಿಗಳು, ನಮ್ಮ ಕಮಿಷನರ್ ಸಾಹೇಬರು, ನಮ್ಮ ಡಿಸಿಪಿ ಮೇಡಮ್ ಅವರು ಮತ್ತು ಡಿಸಿಪಿ ಕ್ರೈಮ್ ಸಾಹೇಬರ ಒಂದು ಉಪಸ್ಥಿತಿಯಲ್ಲಿ ಅವರ ಜೊತೆಗೂ ಸಹಿತ ನಿಮ್ಮನ್ನು ನಾನು ಕರೆಸಿ ನಿಮ್ಮ ಒಂದು ಸಹಾಯವನ್ನು ನಾವು ಪಡ್ಕೊಳ್ಳಿಕ್ಕೆ ಯಾವುದೇ ರೀತಿ ಹಿಂಜರಿಕೆ ಇರೋದಿಲ್ಲ. ನಿಮ್ಮ ಒಂದು ಅವ್ಯವಸ್ಥೆಯನ್ನು ನಮ್ಮ ಜೊತೆಗೆ ಇರುತ್ತೆ ಅಂತೇಳಿ ನಾನು ಕೇಳ್ಕೊಂತ ನನ್ನ ಮಾತು ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ ಕನಸು ಸಂಸ್ಥೆಯ ಎಲ್ಲ ಪದಾಧಿಕಾರಿಗಳಿಗೆ ಮತ್ತು ಎಲ್ಲ ಸದಸ್ಯರಿಗೆ ನಾನು ಧನ್ಯವಾದಗಳು. ಬಂದಿರೋದು ನನಗೆ ಗೊತ್ತಿದೆ. ಅಲ್ಲೆಲ್ಲ ನಾನೇ ಬಳ್ಳಾರಿಯಿಂದ ಟೀ ಶರ್ಟ್ಸು ಅವೆಲ್ಲ ಕೊಡಿಸಿ ಚಲ್ಕಿಲ್ಲ ಅಂತೂ ಭಾರಿ ಬೆಳೀತಾರಲ್ಲ, ಮುಂಬೈಕೆಲ್ಲ ಭಾರಿ ಬೆಳೀತಾವ. ಸರಿ ಇನ್ನೊಂದೇನಪ್ಪ ಅಂತಂದರೆ, ನಾವೆಲ್ಲರೂ ಸಮಾನ ಮನಸ್ಕರವರು ಎಲ್ಲರೂ ಸೇರಿ ಯಾವುದೇ ರೀತಿ ಒಂದು ನಿಸ್ವಾರ್ಥ ಮನೋಭಾವದಿಂದ ಯಾವುದೇ ರೀತಿ ಪ್ರತಿಫಲಾಪೇಕ್ಷೆ ಪಡದೆ ನಮಗೇನು ಉದ್ದೇಶ, ನಿಮಗೇನು ಅಂತ ಕೇಳ್ಬೋದು ರೀ. ನಾವೆಲ್ಲ ಪ್ರತಿದಿನ ಕಾಲೇಜ್ ಕೊಡ್ತೀವಿ, 10 5 ನಮ್ಮ ಸಾಹಿತ್ಯ ಸರ್ ಯಾರಿಂದ ಮುಗಿಸ್ತೀವಿ. ಪ್ರತಿದಿನ ಕೂತಲ್ಲೇ ಕೂತಿರ್ತೀವಿ. ಒಂದು ರೀತಿ ನಮಗೊಂಥರ ಶ್ರಮದಾನ ಅಂತಲೂ ಹೇಳ್ಬೋದು. ವಾರಕ್ಕೊಂದು ಸರ್ತಿ ಮಾಡ್ತೀವಿ ಅವಾಗೆಲ್ಲ ಈ ರೀತಿ ಅವಕಾಶ ಸಿಕ್ಕಾಗಷ್ಟೇ. ಸೊ ಹಾಗಾಗಿ ನಮಗೂ ಕೂಡ ಇನ್ನೊಂದು ಸರ್ತಿ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ಮತ್ತು ನಮ್ಮ ಸ್ನೇಹಿತರಿಗೆಲ್ಲರೂ ಕೂಡ ಕೃತಜ್ಞತೆಯನ್ನು ಯಾಕಂದರೆ ಪರಿಸರ ರಕ್ಷಣೆ ಮಾಡೋದು ಈಗಿನ ಕಾಲದಾಗ ಭಾಳ ಮುಖ್ಯ ಆಗಿದೆ ಸರ್. ಈ ಕೆಲವು ವರ್ಷಗಳ ಹಿಂದೆಯೇ ಯಾರೂ ಬಿಸ್ಲೇರಿ ನೀರು ಕೊಟ್ಟು ಖರೀದಿ ಮಾಡ್ತಿರ್ಲಿಲ್ಲ. ನಮ್ಮ ತಂದೆಯವರೆಲ್ಲ ಸಣ್ಣ ಇದ್ದಾಗೆಲ್ಲ ಈಗ ಅದು ನೋಡಿ ಮುಂದೊಂದು ದಿನ ಇದೇ ರೀತಿ ಆಕ್ಸಿಜನ್ ಕೂಡ ದುಡ್ಡು ಕೊಟ್ಟು ಖರೀದಿ ಮಾಡ್ತಕ್ಕಂಥ ಪರಿಸ್ಥಿತಿ ಬರ್ಬೋದು ಸರ್. ಅದು ಈಗ ಕೊರೋನಾ ಟೈಮಲ್ಲಿ ಆಗ್ಯದ್ರಿ. ಈಗ ದೆಹಲಿ ಅಂತ ನಗರಗಳಲ್ಲಿ ಕೂಡ ಈಗ ನಗಿಸುವ ಕೇಂದ್ರ ಅಂತ, ಲಾಫಿಂಗ್ ಸೆಂಟರ್ ಅಂತ, ಮತ್ತು ಆಕ್ಸಿಜನ್ ಕೇಂದ್ರಗಳನ್ನೆಲ್ಲ ಮಾಡಿದೆ. ಸೊ ಅದೊಂದು ದೃಷ್ಟಿಯನ್ನು ಇಟ್ಕೊಂಡು ನಮ್ಮ ಕನಸು ಸೇವಾ ಸಂಸ್ಥೆ ಒಂದು ಪರಿಸರವನ್ನು ಹರಡುವಂಥ ಒಂದು ಕೆಲಸ ಇದೆ ಅಂತಂದ್ರೆ ಯಾವುದೇ ಒಂದು ಸಮಾಜ ಸೇವೆಯಲ್ಲಿ ತೊಡಗುವಂಥ ಒಂದು ಕೆಲಸ ಮಾಡ್ತೀವಿ ಸರ್. ಇನ್ನೊಮ್ಮೆ ಎಲ್ಲಿದೆ ನಿಮ್ಮ ಒಂದು ಇದರಲ್ಲಿ ಇದ್ದರೆ ಗಿಡ ಹಚ್ಚಕ್ಕೆ ಅವಶ್ಯವಾಗಿ ನಮ್ಮನ್ನು ಕರೆಯೋದು ಯಾವಾಗಲೂ ಸಿಗ್ತಾರೆ. ಥ್ಯಾಂಕ್ ಯು ಸೋ ಮಚ್ ಸರ್.